ಪ್ರಿಯ ವೀಕ್ಷಕರೇ, ಎಥ್ವಿಕ್ ಮೋಟಿವೇಶನ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಮಿಥುನ ರಾಶಿಯವರೇ, ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಯಾಕೆಂದರೆ ಈ ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸೂಚನೆಯಿದೆ. ಕೆಲವರಿಗೆ ಹೊಸ ಅವಕಾಶ, ಕೆಲವರಿಗೆ ಹಣದ ಲಾಭ, ಮತ್ತೊಬ್ಬರಿಗೆ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆ ಕಾಣಿಸಬಹುದು. ಹಾಗಾದರೆ ಈ ವರ್ಷ ಮಿಥುನ ರಾಶಿಯವರ ಜೀವನದಲ್ಲಿ ಏನು ನಡೆಯಬಹುದು ಅನ್ನೋದನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯ ಸ್ವಭಾವ. ಇಂದು ನಾವು ಮಾತನಾಡೋದು ಅತ್ಯಂತ ಚತುರ, ಚುರುಕು ಮತ್ತು ಜ್ಞಾನ ಪಿಸಾಸೆಯ ಸ್ವಭಾವ ಹೊಂದಿರುವ ಮಿಥುನ ರಾಶಿಯವರ ಬಗ್ಗೆ. ಮಿಥುನ ರಾಶಿ ವಾಯುತತ್ವದ ರಾಶಿ. ನಿಮ್ಮ ಮನಸ್ಸು ಸದಾ ಚಲಿಸುತ್ತಿರುತ್ತದೆ. ಒಂದು ವಿಚಾರದಿಂದ ಮತ್ತೊಂದು ವಿಚಾರಕ್ಕೆ ವೇಗವಾಗಿ ಹೋಗುವ ಚುರುಕು ಚಿಂತನೆ ನಿಮ್ಮ ವಿಶೇಷತೆ. ನಿಮ್ಮ ಮಾತಿನಲ್ಲಿ ಚಾತುರ್ಯ ಹೊಂದಿರುವವರು. ಜನರ ಜೊತೆ ಬೇಗ ಸಂಪರ್ಕ ಬೆಳೆಸುವ ಶಕ್ತಿ ನಿಮ್ಮಲ್ಲಿದೆ. ಹಣ ಮತ್ತು ಅವಕಾಶಗಳು ಅಚಾನಕ್ಕಾಗಿ ದೊಡ್ಡ ಲಾಭ ಕೊಡುತ್ತೇವೆ ಎಂದು ಹೇಳುವ ಹೂಡಿಕೆಗಳ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ. ಮಿಥುನ ರಾಶಿಯವರು ಹೊಸ ಅವಕಾಶಗಳನ್ನು ಬೇಗ ಸ್ವೀಕರಿಸುವವರು. ಆದರೆ ಕೆಲವೊಮ್ಮೆ ಹೆಚ್ಚು ರಿಸ್ಕ್ ಇರುವ ಹೂಡಿಕೆಗಳ ಕಡೆ ಗಮನ ಹೋಗಬಹುದು. ಈ ವರ್ಷ ಹಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ನಿಧಾನವಾಗಿ ಹಣ ಸಂಗ್ರಹಿಸುವುದು, ಸಣ್ಣ ಹೂಡಿಕೆಗಳನ್ನು ಮಾಡುವುದು ಮತ್ತು ಅನಗತ್ಯ ಖರ್ಚು ಕಡಿಮೆ ಮಾಡುವುದು ನಿಮಗೆ ಉತ್ತಮ ಫಲಿತಾಂಶ ಕೊಡಬಹುದು. ಕುಟುಂಬ ಮತ್ತು ಪ್ರೀತಿ. ಮಿಥುನ ರಾಶಿಯವರ ಸಂಬಂಧಗಳಲ್ಲಿ ಒಂದು ವಿಶೇಷ ಗುಣ ಇದೆ. ನಿಮ್ಮ ಮಾತಿನ ಶಕ್ತಿ. ನೀವು ಮಾತನಾಡುವ ರೀತಿಯಿಂದಲೇ ಜನರ ಮನಸ್ಸನ್ನು ಗೆಲ್ಲುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದರೆ ಕೆಲವೊಮ್ಮೆ ಅಜಾಗರೂಕತೆಯಿಂದ ಹೇಳಿದ ಮಾತು ಎದುರಾಳಿಯ ಮನಸ್ಸಿಗೆ ನೋವು ಕೊಡಬಹುದು. ಈ ವರ್ಷ ಕುಟುಂಬ ಸಂಬಂಧಗಳಲ್ಲಿ ಹೆಚ್ಚು ಸಹನೆ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣ ಅಗತ್ಯವಾಗಬಹುದು. ಮದುವೆಯಾಗದ ಮಿಥುನ ರಾಶಿಯವರಿಗೆ ಹೊಸ ಪರಿಚಯ ಅಥವಾ ಸ್ನೇಹದಿಂದ ಪ್ರೀತಿ ಬೆಳೆಯುವ ಸಾಧ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳಿಗೆ. ಮಿಥುನ ರಾಶಿಯ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ತುಂಬ ಚುರುಕು, ಬುದ್ಧಿವಂತರಾಗಿರುತ್ತಾರೆ. ಹೊಸ ವಿಷಯಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಿಮ್ಮಲ್ಲಿದೆ. ಆದರೆ ಓದುವಾಗ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಗಮನ ಬೇರೆಡೆ ಸೆಳೆಯಬಹುದು. ಅದನ್ನು ಕಡಿಮೆ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಮುಖ್ಯ ಎಚ್ಚರಿಕೆ:
ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸ ಹಿಡಿಯಬೇಡಿ. ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ನೇಹಿತರ ಸಲಹೆ ಕೇಳಿ, ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಇರಲಿ. ಪರಿಹಾರ: ಪ್ರತಿ ಬುಧವಾರ ವಿಷ್ಣು ದೇವರಿಗೆ ಪ್ರಾರ್ಥನೆ ಮಾಡುವುದು ಉತ್ತಮ. ಓಂ ಬುದ್ಧಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ನಂಬಿಕೆ. ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಅಥವಾ ಹಸಿದವರಿಗೆ ಆಹಾರ ದಾನ ಮಾಡುವುದು ಪುಣ್ಯ ಕಾರ್ಯ ಎಂದು ಹೇಳಲಾಗುತ್ತದೆ. ಮಿಥುನ ರಾಶಿಯವರೇ, ಈ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಆಲೋಚನೆಗಳು ಮತ್ತು ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ಬುದ್ಧಿ ಮತ್ತು ಚಾತುರ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನಿಮ್ಮ ಭವಿಷ್ಯಕ್ಕೆ ದೊಡ್ಡ ದಾರಿ ತೆರೆಯಬಹುದು. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಎಥ್ವಿಕ್ ಮೋಟಿವೇಶನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.